ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಬಡ್ಡಕ್ಕಿ ನೋಡ್ರಿ. ಈ ಸುದ್ದಿ ಅನ್ನೋ ಮಾರ್ಕೆಟ್ನ್ಯಾಗ ಈಗಷ್ಟ ಹೊಸದಾಗಿ ಮೊನ್ನಷ್ಟೇ ಆಯ್ಕೆಯಾಗಿ ಬಂದಿರುವಂತ ಸ್ಪೀಕರ್ಗಳದ್ದೇ ಸೌಂಡ್ ನೋಡ್ರಿ. ಒಬ್ರು ಸ್ಪೀಕರ್ ಹೇಳ್ತಾರ, ಒಂಥರ ಮಾತಾಡುವಂತ ಹಕ್ಕನ್ನೇ ಕಸಗೊಳ್ಳೋ ತರ ಹೇಳ್ತಾರ. ಮತ್ತೊಬ್ರು ಹೆಂಗ ಬೇಕ್ ಹಂಗ ಮಾತಾಡ್ರಿ ಅಂತ ಹೇಳಿ ಫುಲ್ ಸ್ವಾತಂತ್ರ್ಯ ಕೊಟ್ಟು ಇನ್ವಿಟೇಷನ್ ಕೊಡ್ತಾರ. ಮೊದಲಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಸಲೀಂ ಅಹಮದ್ ಅವ್ರ ಏನ್ ಸ್ಪೀಕರ್ ಆಗ್ಯಾರಲ್ಲ, ಮೊನ್ನಷ್ಟೇ ಎಲ್ಲಾ ಕೂಡಿ ಒಂದ್ 5-6 ದಿನ ಆಗಿರ್ಬೇಕು ಅನಿಸ್ತೈತಿ. ಒಂದ್ ಕೂಡಿ ಅವ್ರು ಏನ್ ಹೇಳ್ತಾರ ಗೊತ್ತಾ? ಸದನದಾಗ ವಿಧಾನ ಪರಿಷತ್ನ್ಯಾಗ ವಿರೋಧ ಪಕ್ಷದವರು ಏನೇ ಮಾತಾಡಿದ್ರು ಅದು ದಾಖಲೆ ಆಗಬಾರ್ದಂತ, ಮಾಧ್ಯಮದವರು ಅದನ್ನೆಲ್ಲ ರೆಕಾರ್ಡ್ ಮಾಡಬಾರ್ದಂತ, ಅದನ್ನೆಲ್ಲ ಪ್ರಸಾರ ಮಾಡಬಾರ್ದಂತ. ಅಲ್ಲ, ಹಿಂಗೆಲ್ಲ ಹೇಳಿದ್ರೆ ಏನ್ ಅರ್ಥ ಹೇಳ್ರಿ? ಇದು ಸರ್ವಾಧಿಕಾರಿ ಧೋರಣೆ ಅಲ್ಲದೆ ಮತ್ತಿನ್ನೇನು? ವಿರೋಧ ಪಕ್ಷದವರು ಅವರ ಸ್ಲೋಗನ್, ಅವರ ಹೇಳಿಕೆ ಯಾವ್ದು ದಾಖಲೆ ಆಗಬಾರ್ದು, ಅದು ಪ್ರಿಂಟ್ ಮೀಡಿಯಾಗೂ ಹೋಗಬಾರ್ದು, ಟಿವಿ ಮಾಧ್ಯಮವ್ರನ್ನ ಕವರ್ ಮಾಡಬಾರ್ದು. ಅದಕ್ಕೆ ತಗೊಳ್ಳಿ. ಮೀಡಿಯಾದವ್ರಿಗೂ ನೀವೇ ಡೈರೆಕ್ಷನ್ ಮಾಡ್ತೀರಾ? ಡೈರೆಕ್ಷನ್ ಅಲ್ಲ, ಮೀಡಿಯಾದವ್ರಿಗೂ ನಮ್ಮ ಡೈರೆಕ್ಷನ್ ಅಲ್ಲ, ಕಡತದಿಂದ ಹೋಗ್ಬಾರ್ದು. ಇದು ಯಾರು ಈ ಸದನ ಸದಸ್ಯರು ಇಲ್ಲ, ಯಾರು ಈ ಸದನ ಸದಸ್ಯರು ಇಲ್ಲ, ಯಾರು ಈ ಸದನ ಸದಸ್ಯರು ಇಲ್ಲ. ಅಲ್ಲ, ಹಿಂಗ್ ಹೇಳಲಿಕ್ಕತ್ತಾರಲ್ಲ ವಿಧಾನ ಪರಿಷತ್ ಸ್ಪೀಕರ್ ಸಲೀಂ ಅಹಮದ್ ಅವರು, ಬರೇ ವಿರೋಧ ಪಕ್ಷಗಳನ್ನ ಅಷ್ಟ ಹತ್ತಿಕ್ಲಿಕ್ಕತ್ತಿಲ್ಲ ಇವ್ರು, ಇಡೀ ಮಾಧ್ಯಮದವ್ರ ಮೇಲೂ ಹರಿಹಾಯ್ಲಿಕ್ಕತ್ತಾರಲ್ಲ. ಹಿಂಗಂದ್ರ ಹೆಂಗ? ನನಗ್ ಗೊತ್ತಿಲ್ರಪ್ಪ, ಗೊತ್ತಿಲ್ಲಾರ್ದೆ ಕೇಳಲಿಕ್ಕತ್ತೀನಿ. ಹಿಂಗೆಲ್ಲ ತಡೆ ಹಿಡಿಲಿಕ್ಕ ಅವ್ರಿಗೆ ಅಧಿಕಾರ ಇರ್ತೈತ್ಯಾ? ಮಾಧ್ಯಮಗಳಿಗೆ ನಾವು ಹೆಂಗ್ ಹೇಳ್ತೀವಿ ನೀವು ಹಂಗ್ ಕೇಳಬೇಕು ಅಂತ ಹೇಳುವಂತ ಅಧಿಕಾರ ಇರ್ತೈತ್ಯಾ? ಅಥವಾ ಅವರು ಗೊತ್ತಿಲ್ಲಾರ್ದೆ ಈಗ ಮೊನ್ನಷ್ಟೇ ಸ್ಪೀಕರ್ ಆಗ್ಯಾರ ಅಂತ ಹೇಳಿ ಗೊತ್ತಿಲ್ಲಾರ್ದೆ ಮಾಡ್ಲಿಕ್ಕತ್ತಾರೋ ಏನೋ? ಸ್ವಲ್ಪ ತಿಳಿಸ್ಕೊಡ್ರಲ್ಲ ದಯವಿಟ್ಟು. ಇನ್ನು ಮೊನ್ನಷ್ಟ ವಿಧಾನಸಭೆ ಸ್ಪೀಕರ್ ಆಗಿರುವಂತ ಗದಗ ಜಿಲ್ಲೆ ರೋಣ ಶಾಸಕ ಗುರುಪಾದ ಗೌಡ ಪಾಟೀಲ್, GS ಪಾಟೀಲ್ ಅಂತ ಕರೀತಾರ. ಅವರು ಭಾರಿ ಬಿಂದಾಸದಾರ್ ಬಿಡ್ರಿ. ಈಗ ಸದನದಾಗ ಹೆಂಗಿರ್ತಿತ್ತು, ಇಷ್ಟು ದಿನ ವಿರೋಧ ಪಕ್ಷದವರು ಏನೇ ವಿರೋಧ ಮಾಡೋದಿತ್ತಂದ್ರ ಅಥವಾ ಪ್ರತಿಭಟನೆ ಮಾಡೋದಿತ್ತಂದ್ರ, ಏನಾರೇ ಧಿಕ್ಕರಿಸಿ ಮಾತಾಡೋದಿತ್ತಂದ್ರ ತಾವೇ ಖುದ್ದಾಗಿ ಸದನದ ಬಾವಿಗಿಳಿದು ಬರ್ತಿದ್ರು. ಆದ್ರೆ ಇವ್ರು ನೋಡಿದ್ರ ಸೀದಾ ಬರ್ರಿ, ನೀವೇ ಸದನದ ಬಾವಿಗೆ ಬರ್ರಿ, ಪ್ರತಿಭಟನೆ ಮಾಡ್ರಿ ಅಂತ ಇನ್ವಿಟೇಷನ್ ಕೊಡ್ಲಿಕತ್ತಾರ. ಅದಕ್ಕೆ ಸುನೀಲ್ ಕುಮಾರ್ ಅವರು ಸುಮ್ಮನೆ ಬಿಟ್ಟಿಲ್ ಬಿಡ್ರಿ. ಏನೋ ನಿಮ್ಮ ಸಮಸ್ಯೆಯನ್ನ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ತಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಒತ್ತಾಯವನ್ನ ತಾವೆಲ್ಲ ಮಾಡಿದ್ರು. ಆದರೆ ಏನಿದೆ, ಪ್ರತಿಭಟನೆ ಮಾಡಬೇಕಾದ್ರೆ ಗೊತ್ತಾ, ನೀವು ನಿಮ್ಮ ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಂತೀನಿ. ಬಾವಿ ಆಹ್ವಾನ ಮಾಡಿದಂತ ಮೊದಲ ಸ್ಪೀಕರ್ ನೀವು. ಬರ್ರಿ, ಅದು ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ಅಲ್ಲಿ ನಡ್ಸಕ್ ಬರಂಗಿಲ್ಲ ನಮಗೆ, ಇಲ್ಲ ಅಲ್ಲಿ ನಡ್ಸಕ್ ಬರಂಗಿಲ್ಲ. ಇಲ್ಲ, ಯಾವ ನಿಯಮಾವಳಿನಲ್ಲಿ ನೀವು ಅಲ್ಲಿ ಕುತ್ಕೊಂಡು ನೀವು ನಿಂತ್ಕೊಂಡು 3 ದಿನದಿಂದ ಚೀರಾಡ್ತಾ ಇದ್ದೀರಾ? ನೀವು ನೀವು ಯಾವ ಬಾವಿಗಿಳಿರಿ, ಹಂಗ ನೋಡಿದ್ರ UT ಖಾದರ್ ಅವರು ಸ್ಪೀಕರ್ ಹುದ್ದೆನ ಬಹಳ ಒಂಥರ ಚೆನ್ನಾಗೇ ನಿಭಾಯಿಸಿದ್ರು ಬಿಡ್ರಿ. ಇನ್ನ ಕಾಶ್ಮೀರ ಹಿಂದೆ ಹೆಂಗಿತ್ತು, ಇವತ್ತು ಹೆಂಗಾಗೈತಿ ಅನ್ನೋದ್ರ ಬಗ್ಗೆ ಇಲ್ಲೊಂದು ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ. ಅವಾಗಿನ ಗೃಹ ಮಂತ್ರಿ ಆಗಿದ್ದಂತ ಸುಶೀಲ್ ಕುಮಾರ್ ಶಿಂಧೆ ಅವರು ಮಾತಾಡಿದ್ದು, ಕಾಂಗ್ರೆಸ್ ದೀರ್ಘಕಾಲ ಆಳ್ವಿಕೆ ನಡೆಸಿದ ಮೇಲೂ ಆ ಒಂದು ಆಳ್ವಿಕೆ ಟೈಮ್ನಾಗ ಕಾಶ್ಮೀರ ಎಂಥ ಸ್ಥಿತಿಗೆ ತಲುಪಿತ್ತು, ಯಾರೇ ಅಲ್ಲಿ ಹೋಗ್ಲಿಕ್ಕೆ ಹೆದರ್ತಿದ್ರು. ಯಾರೇ ಬಿಡ್ರಿ, ಅವಾಗಿನ ಗೃಹ ಮಂತ್ರಿಗಳಾದಂಥ ಸುಶೀಲ್ ಕುಮಾರ್ ಶಿಂಧೆ ಹೋಗ್ಲಿಕ್ಕೆ ಅನಿಸ್ತಿದ್ರು. ಆದ್ರೆ ಇವತ್ತು ಅಮೆರಿಕಾದ ರಾಯಭಾರಿ ದಲ್ ಸರೋವರ್ನ್ಯಾಗ ಮುಕ್ತವಾಗಿ ಶಿಖರ ಸವಾರಿಯನ್ನ ಮಾಡ್ಲಿಕ್ಕತ್ತಾರ. ಅಂದ್ರ ಹೆಂಗಾಗ್ಯದ ಕಾಶ್ಮೀರ, ಅವತ್ತು ಹೆಂಗಿತ್ತು, ಇವತ್ತು ಮೋದಿ ಆಡಳಿತದ ಹೆಂಗದ ಅನ್ನೋದಕ್ಕ ಈ ದೃಶ್ಯಗಳೇ ಸಾಕ್ಷಿ ನೋಡ್ರಪ್ಪ. विजय भाई जब मैं होम मिनिस्टर था उसके पहले मैं उनके पास जाता था और
एडवाइस भी मांगता था, तो उन्होंने मुझे एक ऐसा असली एडवाइस किया कि सुशील बोले तू इधर उधर मत भटक, तू लाल चौक में जाके वहां भाषण कर, कुछ लोगों से मिल और दल लेक में घूमते चलो ऐसा। और वो एडवाइस से मुझे बहुत कुछ पब्लिसिटी मिली और लोगों में एक ऐसा होम मिनिस्टर है कि जो बिना डर के वो जाता है, लेकिन मेरी वो किसको बताऊंगा। ಇನ್ನು ಇತ್ತೀಚಿನ ಜನರೇಷನ್ಗಳದ್ರಾಗ ಲಗ್ನ ಆಗೋದ ದೊಡ್ಡ ವಿಷಯ. ಲಗ್ನ ಆಗ್ಲಿಕ್ಕ ಯುವಕರಾಗ್ಲಿ ಯುವತಿಯರಾಗ್ಲಿ ಬಹಳ ಕಂಡೀಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ತಾರ. ಇವತ್ತು ಒಂದು ಕಂಡೀಷನ್ ಹೇಳ್ತೀನಿ ಕೇಳ್ರಿ, ಇದು ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಎದಕ್ಕ ಕಾರಣ? ಯುವತಿ ಯುವಕನನ್ನ ರಿಜೆಕ್ಟ್ ಮಾಡಿದ್ ಎದಕ್ಕಂದ್ರ ಯುವಕ ತನ್ನ ಇನ್ಸ್ಟಾಗ್ರಾಮ್ನಾಗ ರಾಹುಲ್ ಗಾಂಧಿಯನ್ನ ತನ್ನ ರೋಲ್ ಮಾಡಲ್ ಅಂತ ಹೇಳ್ಕೊಂಡಿದ್ರಂತ. ಅಲ್ಲ, ಹಿಂಗ ಸತತ ಸೋತು ಸುಣ್ಣಾಗ್ಲಿಕ್ಕತ್ತಿರುವಂತಹ ರಾಹುಲ್ ಗಾಂಧಿ ಅದು ಹೆಂಗ್ ರೋಲ್ ಮಾಡಲ್ ಆಗ್ತಾರ? ಅಂಥವ್ರನ್ನ ರೋಲ್ ಮಾಡಲ್ ಆಗಿ ಇಟ್ಕೊಂಡಂತ ಈ ಯುವಕಂದು IQ ಎಷ್ಟಿರಬಹುದು ಅಂತ ಹೇಳಿ ರಿಜೆಕ್ಟ್ ಮಾಡ್ಯಾರಂತ. ಪಾಪ ಯುವಕನಿಗೆ ವರ್ಷಕ್ಕೆ 40 ಲಕ್ಷ ಪಗಾರ ಇತ್ತತ್ತ, ಅಗದಿ ಚಲೋ ಸುಸಂಸ್ಕೃತ ಕುಟುಂಬ ಇತ್ತಂತ. ಇಷ್ಟೆಲ್ಲಾ ಇದ್ರು ಆ ಯುವತಿ ಬ್ಯಾಡ್ ಅಂತಂದಾಳಂತ. ಅದಕ್ಕೆ ಒಂದೇ ಒಂದು ಕಾರಣ, ರಾಹುಲ್ ಗಾಂಧಿಯನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಂತಿತ್ತ ಯುವಕ ಅಂತ, ಅದಕ್ಕೆ ಬ್ಯಾಡ್ ಅಂತ ಅಂದ್ಬಿಟ್ಟಾಳ. ಆದ್ರೆ ನನಗೆ ಆಶ್ಚರ್ಯ ನೋಡ್ರಿ, ರಾಹುಲ್ ಗಾಂಧಿ ಅವರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದು ಒಂದು ಕಾರಣನ ಲಗ್ನ ಆಗ್ಲಕ್ ಒಪ್ಪದೇ ಇರೋದು. ರಾಹುಲ್ ಗಾಂಧಿ ಅವ್ರದ್ದು ಏನ ಹೋಲ್ಡ್ ಐತಿ, ಎಂಥ ಮಾತೈತಿ, ಎಂಥ ಸ್ಥಾನ ಐತಿ. ಅವರ ಹೇಳ್ತಾರ ಖುದ್ದಾಗಿ, ಈ ದೇಶದ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಕಾಲ್ ಮಾಡ್ತಾರಂತ. ಕಾಲ್ ಮಾಡಿದಾಗ ಅವ್ರು ಏನಂತಾರಂತ, ಕಹಿಯೇ ಆಪ್ಗೆ ಕ್ಯಾ ಮದದ್ ಕರ್ ಸಕ್ತಾ ಹೂ ಅಂತಾರಂತ. ಅಂದ್ರೆ ನಿಮ್ಗೆ ಏನ್ ಸಹಾಯ ಮಾಡಬಹುದು ನಾನು ಹೇಳ್ರಿ ಸರ್ ಅಂತಾರಂತ ಅವ್ರು. कभी उससे बात करता हूं नरेंद्र मोदी से, फोन लगाता हूं, तो जब नरेंद्र मोदी फोन उठाते हैं तो मुझे कहते हैं यस सर, यस सर, यस सर, मैं आपके लिए क्या कर सकता हूं। ಛೇ 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 ಛೇ, ಇಷ್ಟು ಹೋಲ್ಡ್ ಇರುವಂತ ರಾಹುಲ್ ಗಾಂಧಿಯನ್ನ ರೋಲ್ ಮಾಡಲ್ ಆಗಿ ಇಟ್ಕೊಂಡಂತ ಯುವಕನನ್ನ ಲಗ್ನ ಆಗ್ಲಿಕ್ಕೆ ರಿಜೆಕ್ಟ್ ಮಾಡ್ಯಾರಂದ್ರ ಛೇ ಛೇ. ಇನ್ನು ರಾಹುಲ್ ಗಾಂಧಿ ಅವ್ರದ್ದು ಲಗ್ನ ಹೆಂಗ ಆಗ್ಬೇಕು ಹೇಳ್ರಿ? ರಾಹುಲ್ ಗಾಂಧಿ ಅವ್ರನ್ನ ರೋಲ್ ಮಾಡಲ್ ಆಗಿ ಇಟ್ಕೊಂಡಿದ್ದಕ್ಕ ಇಟ್ಟು ಹೈರಾಣ ಬಂದೈತಿ. ಅವ್ರ ಲಗ್ನ ಹೆಂಗ ಆಗ್ಬೇಕ? ಅದಕ್ಕ ಮಂದಿ ಎಲ್ಲ ಹೇಳಲಿಕ್ಕತ್ತಿದ್ರು ಇಷ್ಟು ದಿನ, ಸೋನಿಯಾ ಗಾಂಧಿ ಅವ್ರು ಯಾಕೆ ಮಗನ್ ಲಗ್ನ ಮಾಡಿಲ್ಲ ಅಂತ ಹೇಳಿ. ಈಗ ಅವ್ರ ಸಮಸ್ಯೆ ಪಾಪ ಅರ್ಥ ಆಯ್ತು ಬಿಡ್ರಿ. ಅಲ್ಲ ಮತ್ ಏನ್ ಹೇಳ್ರಿ, ಹಿಂಗ ಸಡನ್ ಆಗಿ ರಾಹುಲ್ ಗಾಂಧಿ ಅವರು ಅರ್ಥನೇ ಆಗದೆ ಇರೋ ರೀತಿ ಮಾತಾಡ್ತಾರಲ್ಲ, ಅದಕ್ಕ ಎಲ್ಲಾ ಹೆಣ್ಮಕ್ಳು ರಾಹುಲ್ ಗಾಂಧಿ ಹೆಸರು ಕೇಳಿದ್ರೆ ಗಾಬರಿ ಆಗಂಗ್ ಕಾಣ್ತಾರ. ಸ್ವರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕತ್ತಾರ, ಏನೋ ದೊಡ್ಡ ಪಂಡಿತರ ಥರ. ಆದ್ರ ಹೆಂಗದ ಗೊತ್ತಾ ಇವ್ರ ಮಾತು? ಕೇಳಿಸ್ಕೋಬೇಕು ನೀವು. स्वराज हिंदुस्तानी शब्द है और इसमें जिम्मेदारी होती है, ये सोचने का तरीका है, और ये एक इंडिविजुअल प्रोजेक्ट है. मैं आपको स्वराज नहीं दे सकता. मैं कुछ भी कर लूं, वेस्टर्न सिस्टम में मैं आपको फ्रीडम दे सकता हूं कि भैया आप जेल में नहीं हो, मैंने फ्रीडम दे दी. स्वराज नहीं दे सकता, क्योंकि स्वराज आपकी पर्सनल रिलेशनशिप संसार के साथ जो होती है वो स्वराज है. क्या आप अपने आप को गहराई से समझते हो कि आप में जब गुस्सा आता है, नफरत आती है, जब आप हिंसा करते हो, क्या आपको सचमुच में दिखाई दे रहा है कि आप कर क्या रहे हो, क्यों कर रहे हो, किस कारण कर रहे हो? तो ये जो स्वराज है ये इंडिविजुअल रास्ता है. और गांधी जी का जो कॉन्सेप्शन था स्वराज का, वो था कि इस देश का हर व्यक्ति इस रास्ते पे चले. ರಾಹುಲ್ ಗಾಂಧಿ ಅವರ ಮಾತು ಹೆಂಗದ ಗೊತ್ತಾ? ಈ ವಿದ್ಯಾರ್ಥಿಗಳು ಏನು ಪೇಪರ್, ಎಕ್ಸಾಮ್ ಪೇಪರ್ ಇರ್ತೈತಿ, ಕ್ವಶನ್ ಗೆ ಆನ್ಸರ್ ಗೊತ್ತಿರುವುದಿಲ್ಲ, ಒಟ್ಟು ಪೇಪರ್ ತುಂಬಿಸ್ಬೇಕು, ಬರ ಏನಾರ ಬರೆದು ಬಿಡಬೇಕು. ಹಂಗೈತ್ ನೋಡ್ರಪ್ಪ ಅವ್ರ ಮಾತು. ಇದಕ್ಕೆ ಹೆಂಗ್ ಮಾರ್ಕ್ಸ್ ಕೊಡ್ಬೇಕು? ಹೈರಾಣ ಐತಿ ಬಹಳ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.